DJI ಅವರೇ ಕೊಟ್ಟಿರ್ತಾರೆ ನಿಮಗೆ. DJI ಮ್ಯಾಗ್ನೆಟಿಕ್ ಮೌಂಟ್ ಇದು, ಮತ್ತು ಇದು ಜೆ ಮೌಂಟ್, ಇದು ಬೇಕು ಕಂಪಲ್ಸರಿ. ಮತ್ತು ಇವೆರಡನ್ನೂ ಹೋಲ್ಡ್ ಮಾಡೋಕ್ಕೆ ಇದೊಂದು ಸ್ಕ್ರೂ ಬೇಕು. ಇದೆಲ್ಲ ಅವರೇ ಕೊಟ್ಟಿರ್ತಾರೆ. ಈ ಚಿನ್ ಮೌಂಟ್ ತೊಗೊಂಡ್ರೆ ಇವೆರಡು ಕಂಪಲ್ಸರಿ ಅವರೇ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು DJI ಅವರೇ ಕೊಡ್ತಾರೆ, ಇದು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಹಿಂಗೆ ತಳ್ಳಿದ್ರೆ ನೋಡಿ ಲಾಕ್ ಆಗೋಯ್ತು. ಇವಾಗ ಇದು ಓಪನ್ ಆಗಲ್ಲ, ಮೇಲ್ಗಡೆನೂ ಬರಲ್ಲ ಮತ್ತು ಕೆಳಗಡೆನೂ ಬರಲ್ಲ. ಆಲ್ಮೋಸ್ಟು ಹಿಂಗೆ ಹಿಡ್ಕೊಂಡು ಬಿದೋಗಲ್ಲ. ಇದು ಮೇನ್ ಬೇಕಾಗಿರೋದು ಅದೇ 3M ಅಂತ ಚಿನ್ ಮೌಂಟ್. ಒಂದು ಅಮೆಝಾನಲ್ಲಿದೆ ಮತ್ತು ಫ್ಲಿಪ್ಕಾರ್ಟಲ್ಲೂ ಇದೆ. ನೀವು ಎಲ್ಲಿ ರೇಟ್ ಕಮ್ಮಿ ಅನಿಸುತ್ತೆ ಅಲ್ಲಿ ತೊಗೊಳ್ಳಿ. ಇದಿದೆಯಲ್ಲ, ಇದು ಮೈಕಲ್ಲ, ಇಯರ್ಫೋನು. ಇದರಲ್ಲಿರೋ ಒಂದು ಸಣ್ಣ ಪಾರ್ಟ್ ಇದೆಯಲ್ಲ ಮೈಕು, ಅದೇ ಇಲ್ಲಿ ತುಂಬ ದೊಡ್ಡ ಪಾರ್ಟ್ ಇದೆ. ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಅಷ್ಟು ಫೋಟೋ ಲಾಗಿಂಗ್ ಬಗ್ಗೆ ನಿಮಗೆ ಯಾವುದೇ ಥರದ ಡೌಟ್ ಇರಲಿ, ಯಾವುದೇ ಆಡಿಯೋ ಕ್ವಾಲಿಟಿ ಬಗ್ಗೆ ಇರಲಿ, DJI ಕ್ಯಾಮ್ರಾ ಯೂಸ್ ಮಾಡೋದು ಯಾವ ಥರ ಇರಲಿ, ಯಾವುದೇ ಕ್ವಶನ್ ಇರಲಿ, ನೀವು ಬೇಕಾದರೆ ಕಮೆಂಟ್ ಮಾಡಿ. 100% ನಾವು ಫ್ರೀ ಮಾಡಿಕೊಂಡು ಎಷ್ಟೇ ಜನ ಕಮೆಂಟ್ ಮಾಡಿದ್ರು ಸಹ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ಡೋಂಟ್ ಹೆಸಿಟೇಟ್ ಟು ಕಮೆಂಟ್ ಬಿಲೋ. ಗುಡ್ ಲಕ್. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವ್ಲಾಗ್. ತುಂಬ ದಿನ ಆದಮೇಲೆ ಈ ಥರ ಫೇಸ್ ಕ್ಯಾಮ್ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಟಾಪಿಕ್ ಏನಂದರೆ ಸಿಂಪಲ್. ನಾನು ಇವಾಗ ಯಾವ ಥರ ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಯಾವ ಥರ ಮಾಡ್ತಾಯಿದ್ದೀನಿ, ಮೋಟೋ ಲಾಗಿಂಗ್ ಸೆಟಪ್ ಯಾವ ಥರ ಇದೆ, ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ, ಅಂದರೆ ನಿಮಗೆ ತೋರಿಸ್ಬೇಕು ಅಂತ. ಯಾವ ಥರ ಇದೆ ಸೆಟಪ್, ಈ ಸೆಟಪ್ಪಿಂದ ಯಾವ ಥರ ರಿಸಲ್ಟ್ಸ್ ಬರ್ತಾ ಇದೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವಾಗ ಫಸ್ಟ್ ಮೈನ್ ಹೆಲ್ಮೆಟ್ ನಿಮಗೆ ನಾನು ತೊಗೊಂಡಿರೋ ಥರ ಹೆಲ್ಮೆಟ್ ಯಾರು ತೊಗೊಳಕ್ಕೆ ಹೋಗಬೇಡಿ. ಇದರಲ್ಲಿ ವ್ಯೂ ಅಷ್ಟು ಕರೆಕ್ಟಾಗಿ ಬರೋಲ್ಲ, ಯಾಕಂದರೆ ಹೆಲ್ಮೆಟ್ ಇಲ್ಲಿವರೆಗೂ ಬರುತ್ತೆ ಚಿನ್ನು. ಸೊ ಕ್ಯಾಮ್ರಾ ಇಲ್ಲಿ ಮೌಂಟ್ ಆಗುತ್ತೆ, ಅದನ್ನ ಚಿನ್ ಮೌಂಟ್ ಎಕ್ಸ್ಟೆಂಡರ್ ಎಲ್ಲ ತೊಗೊಬೇಕಾಗುತ್ತೆ. ಸೊ ನಿಮ್ಮ ಫೇಸ್ಗೆ ಕರೆಕ್ಟಾಗಿ ಈ ಸೈಜಿಗೆ ಫಿಟ್ ಆಗಬೇಕು. ಮತ್ತು ಫ್ರಂಟ್ ನಿಮಗೆ ಚಿನ್ನು ಈ ರೇಂಜಿಗೆ ಬರೋ ಈ ಥರ ಇದ್ದರೆ ಒಳ್ಳೆ ವ್ಯೂ ಬರುತ್ತೆ. ನಂದರಲ್ಲಿ ಹೆಡ್ ಕ್ಯಾಪ್ ಎಲ್ಲ ಹಾಕಿ ಏನೇನೋ ಟ್ರೈ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದೇ ಹೆಲ್ಮೆಟ್ಟು SV20. ಬೇಕಂದರೆ ಆನ್ಲೈನಲ್ಲಾದ್ರೂ ತೊಗೊಳ್ಳಿ, ಆಫ್ಲೈನಲ್ಲಾದ್ರೂ ತೊಗೊಳ್ಳಿ. ಲುಕ್ ವೈಸು ಬೆಟರ್, ಬಟ್ ರಾತ್ರಿ ಹೊತ್ತು ಏನು ಅಷ್ಟು ಕಾಣಿಸಲ್ಲ. ಡೇ ಟೈಮಲ್ಲಿ ಕೂಲಿಂಗ್ ಗ್ಲಾಸ್ ಥರ ಚೆನ್ನಾಗಿರುತ್ತೆ. ಸೊ ಲುಕ್ಸು ಸಖತ್ತಾಗಿದೆ, ಬಟ್ ಈ ಮೋಟೋ ಲಾಗ್ಗೆ ಇದೆಲ್ಲ ಸೆಟ್ ಆಗಲ್ಲ. ಸೊ ಈ ಥರ ಇರೋದನ್ನ ಅವಾಯ್ಡ್ ಮಾಡಿಬಿಡಿ. ಇಲ್ಲಿವರೆಗೂ ಬರೋದು ಬೇಡ ಚಿನ್ನು. ನಿಮಗೆ ಈ ಲೆವೆಲ್ ಬರಬೇಕು, ಫ್ಲಾಟಾಗಿ ನಿಮಗೆ ತಲೆ ಕರೆಕ್ಟಾಗಿ ಫಿಟ್ ಆಗಬೇಕು, ಅದು ಮೇನ್ ಇಂಪಾರ್ಟೆಂಟ್. ಕರೆಕ್ಟಾಗಿ ಫಿಟ್ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟು. ಕ್ಯಾಮ್ರಾ ಅವಾಗ ಶೇಕ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಈ ಹೆಲ್ಮೆಟ್ನ ಕಂಪಲ್ಸರಿ ಅವಾಯ್ಡ್ ಮಾಡಿಬಿಡಿ. SB20 ನೀವು ಸುಮ್ಮನೆ ಓಡಾಡೋ ಥರ ಇದ್ದರೆ ಕಾಲೇಜು, ಮನೆ, ಈ ಥರ ರೈಡ್ಸ್ಗೆಲ್ಲ ಓಕೆ. ಬಟ್ ಮೋಟೋ ಲಾಗ್ಸ್ಗೆ ಇದನ್ನು ನಾನು ಪ್ರಿಫರ್ ಮಾಡಲ್ಲ. ಇವಾಗ ಈ ಹೆಲ್ಮೆಟ್ಗೆ ಕ್ಯಾಮ್ರಾ ಫಿಟ್ ಮಾಡಬೇಕಲ್ವಾ, ಅದಕ್ಕೆ ಚಿನ್ ಮೌಂಟ್ ಬರುತ್ತೆ ನೋಡಿ. ಇದು 3M ಅಂತ ಚಿನ್ ಮೌಂಟ್ ಒಂದು ಅಮೆಝಾನಲ್ಲಿದೆ ಮತ್ತು ಫ್ಲಿಪ್ಕಾರ್ಟಲ್ಲೂ ಇದೆ. ನೀವು ಎಲ್ಲಿ ರೇಟ್ ಕಮ್ಮಿ ಅನಿಸುತ್ತೆ ಅಲ್ಲಿ ತೊಗೊಳ್ಳಿ. ಇದು ಅಡ್ವಾಂಟೇಜ್ ಏನಂದರೆ ಸಖತ್ತು ಸ್ಟ್ರಾಂಗ್. ಇದು ಆಲ್ಮೋಸ್ಟು ಹಿಂಗೆ ಹಿಡ್ಕೊಂಡು ಬಿದೋಗಲ್ಲ. ಇದು ಮೇನ್ ಬೇಕಾಗಿರೋದೇ ಅದೇ. 1000 ರೂಪಾಯಿ ಕೊಟ್ಟು ಕ್ಯಾಮ್ರಾ ತೊಗೊಂಡಿರ್ತೀವಿ, ಬೈ ಚಾನ್ಸ್ ಮಿಸ್ ಆಗಿದೆ ಏನಾದರೂ ಬಿದೋದ್ರೆ ಅನ್ನೋ ಭಯ ಇಲ್ಲವೇ ಇಲ್ಲ, ಯಾಕಂದ್ರೆ ಅಷ್ಟು ಸ್ಟ್ರಾಂಗಾಗಿ ಹಿಡ್ಕೊಳುತ್ತೆ. ಬಟ್ ಆದರೂ ಸ್ವಲ್ಪ MCL ಹಾಕಿದ್ದೀನಿ ಈ ಗ್ಯಾಪಲ್ಲಿ. ಯಾಕೆ ಬೇಕು, ಬಿಗಿದೋಗ್ಬಿಟ್ರೆ ಅಂತ. ಸೊ ಇದು 100% ಗ್ಯಾರಂಟಿ ಕೊಡ್ಬೋದು. ಮಳೆಯಲ್ಲೆಲ್ಲ ನೆಂದಿದೆ, ಬಟ್ ಯಾವತ್ತೂ ಒಂದು ಸ್ವಲ್ಪನೂ ಶೇಕ್ ಆಗಿಲ್ಲ. ಇದರಲ್ಲಿ 3M ಗ್ಲೂ ಅಂತ ಇದೆ, ಪರ್ಮನೆಂಟ್ ಗ್ಲೂ. ಹಾಕಿದ್ರೆ 100% ವರ್ಕ್ ಆಗುತ್ತೆ, ಕಿತ್ತೋಗಲ್ಲ ಆಲ್ಮೋಸ್ಟು. ನೀವು ನೋಡಿದ್ರಲ್ಲ. ಬೇಕಾದ್ರೆ ಕ್ಯಾಮ್ರಾ ಮೌಂಟ್ ಮಾಡಿಬಿಟ್ಟು ಮತ್ತೆ ಹ್ಯಾಂಗ್ ಮಾಡೋದನ್ನು ಅಷ್ಟೇ. ನಾನು 1 ಅವರೆಲ್ಲ ಹ್ಯಾಂಗ್ ಮಾಡಿದ್ದೀನಿ, ಬಟ್ ಇದು ಸ್ವಲ್ಪನೂ ಅಳ್ಳಾಡಲ್ಲ. ಸೇಫ್ಟಿ ಚೆನ್ನಾಗಿದೆ. ಸೊ ಇದನ್ನೇ ಪ್ರಿಫರ್ ಮಾಡ್ತೀನಿ. ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಪರ್ಮನೆಂಟಾಗಿ ಇಲ್ಲೇ ಉಳ್ಕೊಂಬಿಡುತ್ತೆ, ನೀವು ತೆಗಿಯೋಕ್ಕೆ ಬರಲ್ಲ ಅವಾಗವಾಗ. ಹೆಲ್ಮೆಟ್ ಲುಕ್ಕು ಹಾಳಾಗೋಗುತ್ತೆ. ಆ ಥರ ಏನಾದರೂ ನಿಮ್ಗೆ ಅನಿಸಿದ್ರೆ ಇನ್ನು ಬೆಲ್ಟ್ ಸ್ಟ್ರಾ ಟೈಪ್ ಬರುತ್ತೆ, ಇದ್ರೊಳಗಡೆ ಹಾಕಿ ಟೈಟ್ ಮಾಡೋ ಥರದ್ದು.
ಬೇಕಾದರೆ ಅದು ತಗೊಳ್ಳಿ ಆಪ್ಷನ್ನು. ಬಟ್ ನನಗೆ ಇದು ಪರ್ಫೆಕ್ಟ್. ಇದು ಬ್ಲಾಕ್ ಇದೆ, ಹೆಲ್ಮೆಟು ಬ್ಲಾಕ್ ಇದೆ. ಸೊ ಏನಂತ ಹೆಲ್ಮೆಟ್ ಲುಕ್ ಹಾಳಾಗಿದೆ ಅಂತ ಏನು ಅನಿಸಲ್ಲ, ಯಾಕಂದರೆ ಇದು ಇರೋದೇ ಗೊತ್ತಾಗಲ್ಲ. ಸೊ ಇದು ಓಕೆ ನನಗೋಸ್ಕರ. ನೀವು ಬೇಕಾದ್ರೆ ತಗೊಳ್ಳಿ. ಚಿನ್ ಮೌಂಟ್, ಇವಾಗ ಹೆಲ್ಮೆಟ್ಗೆ ಮೌಂಟ್ ಏನೋ ಸೆಟಪ್ ಆಯಿತು, ಬಟ್ ಕ್ಯಾಮ್ರಾ ಎಲ್ಲಿ ಫಿಟ್ ಆಗುತ್ತೆ ಅನ್ನೋದು ನಿಮಗೆ ಡೌಟ್ ಇರುತ್ತಲ್ವ. ಸೊ ಈ ಕ್ಯಾಮ್ರಾನ ಆ ಹೆಲ್ಮೆಟ್ ಮೌಂಟಲ್ಲಿ, ಚಿನ್ ಮೌಂಟಲ್ಲಿ ನೀವು ಮೌಂಟ್ ಮಾಡೋಕ್ಕೆ ಈ 3 ಪಾರ್ಟ್ಸ್ ಬೇಕಾಗುತ್ತೆ. ಇದು DJI ಅವರೇ ಕೊಟ್ಟಿರ್ತಾರೆ ನಿಮಗೆ. DJI ಮ್ಯಾಗ್ನೆಟಿಕ್ ಮೌಂಟ್ ಇದು, ಮತ್ತು ಇದು ಜೆ ಮೌಂಟ್, ಇದು ಬೇಕು ಕಂಪಲ್ಸರಿ. ಮತ್ತು ಇವೆರಡನ್ನೂ ಹೋಲ್ಡ್ ಮಾಡೋಕ್ಕೆ ಇದೊಂದು ಸ್ಕ್ರೂ ಬೇಕು. ಇದೆಲ್ಲ ಅವರೇ ಕೊಟ್ಟಿರ್ತಾರೆ. ಈ ಚಿನ್ ಮೌಂಟ್ ತೊಗೊಂಡ್ರೆ ಇವೆರಡು ಕಂಪಲ್ಸರಿ ಅವರೇ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು DJI ಅವರೇ ಕೊಡ್ತಾರೆ, ಇದು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಇವಾಗ ಇದನ್ನು ಹೆಲ್ಮೆಟಲ್ಲಿ ಯಾವ ಥರ ಮೌಂಟ್ ಮಾಡೋದು ತೋರಿಸ್ತೀನಿ ನೋಡಿ. ಇವಾಗ ಇದಿದ್ವಲ್ಲ, ಇದನ್ನು ನೋಡಿ, ಫ್ರಂಟ್ ವ್ಯೂ ಈ ಥರ ಇದೆ. ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಹಿಂಗೆ ತಳ್ಳಿದ್ರೆ ನೋಡಿ ಲಾಕ್ ಆಗೋಯ್ತು. ಇವಾಗ ಇದು ಓಪನ್ ಆಗಲ್ಲ, ಮೇಲ್ಗಡೆನೂ ಬರಲ್ಲ ಮತ್ತು ಕೆಳಗಡೆನೂ ಬರಲ್ಲ. ನಾನು ಹೇಳಿದ ಎಕ್ವಿಪ್ಮೆಂಟ್ ಎಲ್ಲ ಇದರಲ್ಲಿ ಮೌಂಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ಕ್ಯಾಮ್ರಾನ ಅದರಲ್ಲಿ ಫಿಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಜಸ್ಟು ಈ ಕ್ಯಾಮ್ರಾ ಮ್ಯಾಗ್ನೆಟಿಕ್ ಮೌಂಟ್ ಇದೆಯಲ್ಲ, ಅದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಅಷ್ಟೇ. ಹಾಂ, ನೀವು ಒಂದು ಸಲ ಪ್ರೆಸ್ ಮಾಡ್ಬೇಕಾದ್ರೆ ಟಕ್ ಅಂತ ಸೌಂಡ್ ಬರುತ್ತೆ. ಒಂದು ಸಲ ಎತ್ಬಿಟ್ಟು ನೋಡಿ, ಇದನ್ನ ಎತ್ಬಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇದು ಶೇಕ್ ಆಗಲ್ಲ, ಇದು ಸ್ಟೆಬಿಲಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಮೋಟೋ ಲಾಗಿಂಗ್ ಸೆಟಪ್. ಸ್ವಲ್ಪ ಕಾಸ್ಟ್ಲಿ ಸೆಟಪ್ ಆಯ್ತು ಇದು, ಬಟ್ ವಿಡಿಯೋ ಕ್ವಾಲಿಟಿನೂ ಹಂಗೆ ಇರುತ್ತಲ್ಲ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಮ್ರಾ ಮೌಂಟ್ ಆಯಿತು, ಸೆಟಪ್ ಆಯಿತು, ಎಲ್ಲ ಓಕೆ. ಬಟ್ ವಾಯ್ಸ್ ಬೇಕಲ್ಲ, ತುಂಬ ಕ್ಲಾರಿಟಿಯಾಗಿ ಕ್ರಿಸ್ಪಿಯಾಗಿ ವಿತ್ ಬೈಕ್ ಎಕ್ಸಾಸ್ಟ್ ಸೌಂಡ್ ಏನಿದೆ ಅದು ಬರಬೇಕು ವಿಡಿಯೋದಲ್ಲಿ. ಆ ಥರ ಸೌಂಡ್ ಬರೋ ಥರ ಮೈಕ್ ಯಾವುದಿದೆ ಅಂದರೆ ಯಾಂತ್ರಾಲೈ ಮೈಕ್ ಅಂತ ಒಂದಿದೆ. ಅದು ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಜಾಸ್ತಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ಪ್ರಕಾರ ಸ್ಯಾಮ್ಸಂಗ್ AKG ಮೈಕ್ಸ್ C ಟೈಪ್ ವೈರ್ಡ್ ಇಯರ್ಫೋನ್ ಇದಿದೆಯಲ್ಲ, ಇದು ಮೈಕಲ್ಲ, ಇಯರ್ಫೋನು. ಇದರಲ್ಲಿರೋ ಒಂದು ಸಣ್ಣ ಪಾರ್ಟ್ ಇದೆಯಲ್ಲ ಮೈಕು, ಅದೇ ಇಲ್ಲಿ ತುಂಬ ದೊಡ್ಡ ಪಾರ್ಟ್ ಇದೆ. ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಇದೇ ಸ್ಯಾಮ್ಸಂಗ್ C ಟೈಪ್ ವೈರ್ಡ್ ಇಯರ್ಫೋನ್ ಟ್ಯೂನ್ಡ್ ಬೈ AKG IC100. ಇದು IC50 ಅಂತ ಒಂದಿದೆ. IC100 ತೊಗೊಂಬಿಡಿ, ಅದು ನಿಮಗೆ ಬೆಟರ್. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು 2000 ರುಪೀಸ್ ಏನೋ ಬರುತ್ತೆ. ಸೊ ಒಂದೇ ಸಲ ತೊಗೊಂಬಿಡಿ. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ. ನಿಮಗೆ ಈ DJI ಕ್ಯಾಮ್ರಾದಲ್ಲಿ ಸೈಡಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ಗೋಸ್ಕರ ಕೊಟ್ಟಿರ್ತಾರೆ, C ಟೈಪು ಚಾರ್ಜ್ ಮಾಡೋಕ್ಕೆ. ಸೊ ಅದನ್ನು ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ C ಟೈಪು ಪಿನ್ ಸಿಗುತ್ತೆ, ಸಾಕೆಟು. ಅದರಲ್ಲಿ ಈ ಸ್ಯಾಮ್ಸಂಗ್ AKG ಮೈಕ್ನ ಇನ್ಸರ್ಟ್ ಮಾಡಬೇಕು. ಅದು ಯಾವ ಥರ ಇನ್ಸರ್ಟ್ ಮಾಡಬೇಕು ಅಂದರೆ ನೋಡಿ, ಫ್ರಂಟಲ್ಲಿ ಸ್ಯಾಮ್ಸಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬ್ಯಾಕಲ್ಲಿ ನಿಮಗೆ MT ಇದೆ, ಏನಿಲ್ಲ. ಈ ಸ್ಯಾಮ್ಸಂಗ್ ಅಂತ ಏನು ಮೆನ್ಷನ್ ಆಗಿದೆ ಅದು ಯಾವಾಗಲೂ ನಿಮಗೆ ಈ ಕ್ಯಾಮ್ರಾ ಸ್ಕ್ರೀನ್ ಇದೆಯಲ್ಲ ಆ ಸೈಡ್ ಬರೋ ಥರನೇ ನೀವು ಇನ್ಸರ್ಟ್ ಮಾಡಬೇಕು. ಯಾಕಂದರೆ ಆವಾಗಲೇ 100% ಆಡಿಯೋ ಕ್ವಾಲಿಟಿ ಬರುತ್ತೆ. ನೀವೇನಾದರೂ ಉಲ್ಟಾ ಪಲ್ಟಾ ಹಾಕ್ಬಿಟ್ರೆ, ನೀವೇನಾದ್ರು ಈ ಸೈಡ್ ಹಾಕ್ಬಿಟ್ರೆ, MT ಇದೆಯಲ್ಲ ಈ ಸೈಡ್ ಹಾಕಿದ್ರೆ ಯೂಸ್ ಇಲ್ಲ, ಅಷ್ಟು ಕ್ಲಾರಿಟಿ ಬರಲ್ಲ. ಸೊ ಲೌಡಾಗಿ ಬರಬೇಕು ವಾಯ್ಸ್ ಅಂದರೆ ಇದೇ ಥರನೇ ಸೆಟ್ ಮಾಡಬೇಕಷ್ಟೆ ನೋಡಿ. ಇವಾಗ ಸ್ಯಾಮ್ಸಂಗ್ ಅನ್ನೋದು ಫ್ರಂಟ್ ಸೈಡಲ್ಲಿ ಬರೋ ಥರ ಎಲ್ಲ ಸೆಟ್ಟಿಂಗ್ ಆಯಿತು. ಇದರೊಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಆಡಿಯೋ ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ಆದರೆ ಮಾತ್ರನೇ ಬರೋದು, ಇಲ್ಲಾಂದರೆ ವಾಯ್ಸ್ ಕ್ವಾಲಿಟಿ ಅಷ್ಟು ಬರಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಈ ಥರ ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ ಅದನ್ನು ಟಚ್ ಮಾಡಿ. ಟಚ್ ಮಾಡಿದಾಗ ಇಲ್ಲಿ ಪ್ರೋ ಪಕ್ಕದಲ್ಲಿ ನಿಮಗೆ ಒಂದು ಆಡಿಯೋ ಸಿಂಬಲ್ ಇದೆ, ಆಡಿಯೋ ಸಿಂಬಲ್ ಅದನ್ನು ಕ್ಲಿಕ್ ಮಾಡಿ. ಆಡಿಯೋ ಸಿಂಬಲ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗೈನ್ ಅಂತ ಇದೆಯಲ್ಲ, ಈ ಗೈನು
+12% ಇದೆ. ಈ +12%ಗೂ ಮತ್ತು ಈ -12%ಗೂ ಏನು ಡಿಫ್ರೆನ್ಸ್ ಅಂದರೆ, ನೀವೆಷ್ಟು ಮೈನಸ್ ಮಾಡ್ತೀರೋ ಅಷ್ಟು ಈ ಸೌಂಡನ್ನ ಅಬ್ಸರ್ವ್ ಮಾಡೋ ಕ್ವಾಲಿಟಿ ಕಡಿಮೆ ಆಗುತ್ತೆ, ಮತ್ತು ಈ ಜಾಸ್ತಿ ಮಾಡಿದಷ್ಟು ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅಂದರೆ ಇದರಲ್ಲಿ ಯಾವ ಥರ ಕ್ವಾಲಿಟಿ ಅಂದರೆ, ಫಾರ್ ಎಕ್ಸಾಂಪಲ್ಗೆ ನಾನೇನಾದರೂ ಫುಲ್ಲು -20ನಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಿದೆ ಅದು ಕಂಪ್ಲೀಟ್ ಝೀರೋ ಆಗುತ್ತೆ. ನಿಮ್ಮ ವಾಯ್ಸ್ ಏನಿದೆ ಅದು ಆಲ್ಮೋಸ್ಟ್ ಝೀರೋ ಹತ್ತತ್ರ ಬರುತ್ತೆ. ಅಂದರೆ ನಾನು ಏನು ಮಾತಾಡ್ತೀನೋ ಅಷ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಕಮ್ಮಿ, ನನ್ನ ವಾಯ್ಸ್ ಕೂಡ ಕಮ್ಮಿ, ಆ ಥರ. ಸೊ ಅದನ್ನು -8ಅಲ್ಲಿಟ್ಟರೆ ಒಂದು ಮೀಡಿಯಮ್ ರೇಂಜು, ಅಂದರೆ ನನ್ನ ವಾಯ್ಸ್ ಕೂಡ ಕೇಳಿಸುತ್ತೆ, ಬೈಕ್ ಎಕ್ಸಾಸ್ಟ್ ಸೌಂಡ್ ಏನು ಬರುತ್ತೆ ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸು ಏನು ಬರುತ್ತೆ ಅದು ಎಲ್ಲ ಕೇಳಿಸುತ್ತೆ. ನೀವೇನಾದರೂ ಜಾಸ್ತಿ ಇಟ್ಬಿಟ್ರೆ +21 ಇಟ್ಟರೆ ನಾಯ್ಸ್ ಬರುತ್ತೆ, ಅಂದರೆ ಸರೌಂಡಿಂಗ್ ಸೌಂಡ್ ಕೂಡ ಜಾಸ್ತಿ ಕೇಳಿಸುತ್ತೆ, ನಿಮ್ಮ ವಾಯ್ಸ್ ಕೂಡ ಜಾಸ್ತಿ ಕೇಳಿಸುತ್ತೆ. ಸೊ ನಾನು ಪ್ರಿಫರ್ ಮಾಡೋದೇನೆಂದರೆ, ಆಲ್ಮೋಸ್ಟು 10 ಇಲ್ಲ 5 ಅಷ್ಟರೊಳಗಡೆ ಮೇಂಟೈನ್ ಮಾಡಿದ್ರೆ ಪಕ್ಕ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನೀವು -ಅಲ್ಲಿ ಬರುತ್ತೆ, ಬಟ್ ತುಂಬ ಲೌಡಾಗಿ ಮಾತಾಡಬೇಕಾಗುತ್ತೆ ನೀವೇ. ಸೊ ನೀವೇ ಚಾಯ್ಸ್ ಮಾಡಿ ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅಂತ. ನಾನು +5ಇಂದ +12ವರೆಗೂ ಯೂಸ್ ಮಾಡಿದ್ದೀನಿ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ತೋರಿಸ್ದೆ. ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ದೆಲ್ಲ 12-14ನಲ್ಲಿ. ಸೊ ನಾನು ಲೌಡಾಗಿ ಮಾತಾಡೋಕ್ಕೆಲ್ಲ ಬರಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಬೈಕು ಎಕ್ಸಾಸ್ಟ್ ಸೌಂಡ್ ಕೂಡ ಜಾಸ್ತಿನೇ ಕೇಳಿಸುತ್ತೆ. ಅದು ನಾಯ್ಸ್ ಕ್ಯಾನ್ಸಲ್ ಮಾಡಿದ್ರೆ ಅದು ಮೋಟೋಲಾಗ್ ಆಗಲ್ಲ. ಅದಕ್ಕೋಸ್ಕರ ಇದೇ ಥರ ಸೆಟ್ಟಿಂಗ್ ಮಾಡಿ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ವ್ಲಾಗ್ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಮೋಟೋ ವ್ಲಾಗಿಂಗ್ ಸೆಟಪ್ನ ಯಾವ ಥರ ಬಿಲ್ಡ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮಗೆ ಮೋಟೋ ವ್ಲಾಗಿಂಗ್ ಸೆಟಪ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇಲ್ಲ, ಥ್ಯಾಂಕ್ ಯು ಆಲ್ ಗೈಸ್, ಲವ್ ಯು, ಬಾಯ್.